ಎಲ್ರಿಗೂ ನಮಸ್ಕಾರ. ನಾನೇನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಇದು ಆಲ್ಮೋಸ್ಟ್ 15 ವರ್ಷದ ತೋಟ. ಇಲ್ಲಿ 300 ಕ್ವಿಂಟಲ್ವರೆಗೂ ಬರ್ತಿದ್ದಂಥ ಅಡಿಕೆ ಸಡನ್ನಾಗಿ 120 ಕ್ವಿಂಟಲಿಗೆ ಬಂದಿತ್ತು. ಅದಕ್ಕೆ ರೈತರು ಕರೆ ಮಾಡಿದಾಗ ನಾವು ಆ ಕ್ಷೇತ್ರ ಭೇಟಿಗೆ ಹೋಗಿದ್ವಿ. ಹೋದಾಗ ಅವ್ರಿಗೆ ಕೇಳಿದ್ವಿ, ಸರ್ ಏನಾಯಿತು ಸಡನ್ನಾಗಿ ನೀವೇನು ಗೊಬ್ಬರಗಳನ್ನು ಏನು ಕೊಡ್ತಿದ್ರಿ ಅಂತ ನಾವು ಕೇಳಿದಾಗ ಅವ್ರು ಹೇಳಿದರು, ಸರ್ ನಾವು ಆರ್ಗ್ಯಾನಿಕ್ ಯೂಸ್ ಮಾಡ್ತಾ ಇದ್ವಿ, ಲಿಕ್ವಿಡ್ಸ್ ಕೊಡ್ತಾಯಿದ್ರು. ಅದನ್ನು 3 ವರ್ಷ ಯೂಸ್ ಮಾಡಿದ್ವಿ. 5 ವರ್ಷ ಈಗ ನಾವು ಕಂಟಿನ್ಯೂಸ್ ಯೂಸ್ ಮಾಡ್ತಾ 3 ವರ್ಷ ತುಂಬ ಚೆನ್ನಾಗಿ ಇಳುವರಿ ಬಂತು ಸರ್. ಆಮೇಲೆ ಸಡನ್ನಾಗಿ ಈಗ ಇಳುವರಿ ಕುಂಠಿತ ಆಗಿದೆ ಅಂತ ಹೇಳಿದರು. ನಾವು ಅದಕ್ಕೆ ಗಿಡಗಳನ್ನು ಅಬ್ಸರ್ವ್ ಮಾಡಿದಾಗ ಗಿಡಗಳು ತುಂಬ ವೀಕ್ ಇತ್ತು. ನೋಡೋಕ್ಕೆ ಪ್ಲ್ಯಾಂಟ್ಸ್ ಹೆಲ್ದಿಯಾಗಿ ಕಾಣ್ತಿರ್ಲಿಲ್ಲ. ಫ್ಲವರಿಂಗ್ಸ್ ಅಂತೂ ಇರಲಿಲ್ಲ. ಆಮೇಲೆ ಹಿಡಿಮುಂಡಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು. ಅದಕ್ಕೆ ನಾವು ನಿಮಗೆ ಹೇಳೋದು ರೈತರಿಗೆ, ಏನೇ ಖರೀದಿ ಮಾಡೋದಿದ್ರು ಆಥರೈಸ್ಡ್ ಆಗಿ ಖರೀದಿ ಮಾಡಿ. ನಿಮ್ಗೆ ಅಲ್ಲೇ ತಂದುಬಿಟ್ಟು ಯಾವುದೋ ಲಿಕ್ವಿಡ್ ಕೊಟ್ಟರು ಅಂತ ತಂದು ಹಾಕಿಬಿಟ್ಟು ಈ ಥರ ನಷ್ಟನ ಅನುಭವಿಸ್ಬೇಡಿ. ಆಮೇಲೆ ನಿಮಗೆ ಪ್ಲ್ಯಾಂಟಿಗೆ 100 ಕ್ವಿಂಟಲ್ ಎಕರೆಗೆ ನಿಮಗೆ 80 ಕ್ವಿಂಟಲು 70 ಕ್ವಿಂಟಲ್ ಒಂದು ಲಿಕ್ವಿಡಲ್ಲಿ ಪ್ಲ್ಯಾಂಟಿಗೆ ಬೇಕಾದಂಥ ಪೋಷಕಾಂಶಗಳನ್ನು ನೀವು ಸಪ್ಲೈ ಮಾಡೋಕ್ಕಾಗಲ್ಲ, ಆಯಿತಾ. ಏನೇ ಮಾಡೋದಿದ್ರೂ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡಿ. ಎರಡನ್ನೂ ಬಳಸಿ, ಸ್ವಲ್ಪ ರಾಸಾಯನಿಕಗಳನ್ನು ಬಳಸಿ. ಅದ್ರ ಜೊತೆಗೆ ನೀವು ಯಾವುದೋ ಲಿಕ್ವಿಡಿನ ಹಾಕೋದು ಬೇಡ. AMC, ಟ್ರೈಕೋಡರ್ಮಾ, PSP, KMB ಈ ಥರದ್ಗಳನ್ನು, ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಈ ಥರಗಳನ್ನು ಯೂಸ್ ಮಾಡಿ ನೀವೇ ಮಣ್ಣಿಗೆ ಸೇರಿಸೋದನ್ನು ಅಭ್ಯಾಸ ಮಾಡಿಕೊಳ್ರಿ. ಯಾವುದೋ ಲಿಕ್ವಿಡ್ನ ತಿಂದು ಹಾಕೋ ಅವಶ್ಯಕತೆ ಇಲ್ಲ. ನಿಮಗೇನು ಬೇಕೋ ಅಥರೈಸ್ಡ್ ಸ್ವಲ್ಪ ಕಂಪ್ನಿಗಳಿದ್ದಾವೆ, ಅಲ್ಲಿ ಹೋಗಿಬಿಟ್ಟು ನಿಮಗೆ ಮಣ್ಣಲ್ಲಿ ಏನು ಸಾಯಿಲ್ ಟೆಸ್ಟ್ ಮಾಡಿಸಿ, ಏನು ಕೊರತೆ ಇದೆ ಅಷ್ಟನ್ನು ಮಾತ್ರ ಕೊಡಿ, ಆಯಿತಾ. ಆಮೇಲೆ ಆ ಮಣ್ಣಲ್ಲಿ ಇರ್ತಕ್ಕಂಥ ಗೊಬ್ಬರಗಳನ್ನು ಕರಗಿಸ್ಲಿಕ್ಕೆ ಜಿಂಕ್ ಸಾಲ್ಯುಬಲೈಸಿಂಗ್ ಮಾಡೋಕ್ಕೆ ಬ್ಯಾಕ್ಟೀರಿಯಾಗಳಿದೆ, PSB ಇದೆ, KMB ಇದೆ, ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾದಿದೆ. ಇವನ್ನೆಲ್ಲ ಯೂಸ್ ಮಾಡಿ. ಈ ಥರದ್ದುಗಳನ್ನು ನೀವು ಡೈರೆಕ್ಟಾಗಿ ಡ್ರಂಚ್ ಮಾಡೋದು ಅಥವಾ ಗೊಬ್ಬರಗಳಲ್ಲಿ ಸೇರಿಸಿ ಕೊಟ್ಟರೆ ಅದೇ ನಿಮಗೆ ಇಳುವರಿ ಹೆಚ್ಚಾಗಲಿಕ್ಕೆ ಪ್ರಾಮುಖ್ಯ. ಅದು ಬಿಟ್ಟು ನೀವು ಯಾವುದೋ ಲಿಕ್ವಿಡ್ ಹೀಗೆ ಕೊಡ್ತಾ ಹೋದ್ರಿ ಅಂದರೆ ಅಡಿಕೆಯಲ್ಲಿ ಈಗಲೇ ಸಿಕ್ಕಾಪಟ್ಟೆ ರೋಗಗಳು ಬಂದಿದೆ. ಅದರಲ್ಲಿ ನೀವು ಈ ಥರದ ಮಿಸ್ಟೇಕ್ಸ್ಗಳನ್ನು ಮಾಡ್ತಾ ಹೋದ್ರಿ ಅಂದರೆ ನಿಮಗೆ ಇಳುವರಿಲಿ ತುಂಬ ಕುಂಠಿತ ಆಗುತ್ತೆ, ಆಯಿತಾ. ನೋಡಿ, ಇದು ಮೊದಲೇ ಬ್ಲ್ಯಾಕ್ ಸಾಯಿಲು. ಈಗ ಆಲ್ರೆಡಿ ನಾನು ವಿಸಿಟ್ ಮಾಡಿದಾಗ ಆಲ್ರೆಡಿ ಮೋರ್ ದೆನ್ 40% ಆಲ್ರೆಡಿ ಹಿಡಿಮುಂಡಿಗೆ ಹೋಗಿದೆ. ಒಂದು 10% ಪ್ಲ್ಯಾಂಟ್ಸ್ ಆಲ್ರೆಡಿ ಡೆತ್ ಆಗಿದೆ. ಯಾರು ರೆಸ್ಪಾನ್ಸಿಬಲ್ ನೋಡಿ. ಅದಕ್ಕೆ ಏನೇ ಖರೀದಿ ಮಾಡಿ, ನಿಮ್ಮ ಹೊಲಕ್ಕೆ ಏನೇ ಇನ್ಪುಟ್ ಕೊಡಬೇಕು ಅಂದ್ರೂ ಯೋಚನೆ ಮಾಡಿ ಕೊಡಿ. ಯಾವುದೋ ಬಣ್ಣದ ಕಲರ್ ಔಷಧಿಗಳಿಗೆ, ಬಣ್ಣದ ಮಾತಿಗಳಿಗೆ ಮರಳಾಗ್ದೇ ಏನು ಕೊಡಬೇಕು, ಸಾಯಿಲ್ ಟೆಸ್ಟ್ ಮಾಡಿಸೋದು ತುಂಬ ಪ್ರಾಮುಖ್ಯ ಇದೆ, ಆಯಿತಾ. ಈಗಲೇ ನೋಡಿ, ಈ ಥರದ್ದು ಇಷ್ಟು ದೊಡ್ಡ ತೋಟಗಳಿಗೆ ಹಿಂಗಾರು ಕೊಳೆನೂ ಜಾಸ್ತಿ ಆಗ್ತಿದೆ. ಈ ಥರದ್ದು ಹಿಂಗಾರು ಕೊಳೆ ಮತ್ತು ಮೈಟ್ಸ್ಗಳಿಗೂ ಚೆನ್ನಾಗಿ ಟ್ರೀಟ್ ಮಾಡ್ಕೊಳ್ರಿ. ಮಾಡಿಕೊಂಡು ಬೆಳೆದ್ರೆ ಚೆನ್ನಾಗಿ ಇಳುವರಿ ಬಂದೇ ಬರುತ್ತೆ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.